ಜೈ ಹಿಂದ್. ನಾನು ಸೈನಿಕ್ ಅಕಾಡೆಮಿ ಲೆಕ್ಚರರ್ ವಿಜಯ್ ಕುಮಾರ್ ಕೆ. ಇವಾಗ ನಾವು RMS ಎಕ್ಸಾಮ್ ನಡೆದಿದೆ 6th ಸ್ಟ್ಯಾಂಡರ್ಡ್ ಅವ್ರಿಗೆ. ಅವ್ರದ್ದನ್ನು ಇಂಟೆಲಿಜೆನ್ಸ್ ಪೇಪರ್ನ ಸಾಲ್ವ್ ಮಾಡೋಣ. ಇಂಟೆಲಿಜೆನ್ಸ್ ಪಾರ್ಟ್ ಬಂದು 101 150 ಕ್ವಶನ್ಸ್ವರೆಗೆ ಇತ್ತು. ಅದರಲ್ಲಿ ಫಸ್ಟ್ ಕ್ವಶನ್ 101 ಕ್ವಶನ್. ವಿಹಾನ್ ರ್ಯಾಂಕಿಂಗ್ 9th ಫ್ರಮ್ ದ ಟಾಪ್ ಇನ್ ಎ ಕ್ಲಾಸ್ ಆಫ್ 45 ಸ್ಟೂಡೆಂಟ್ಸ್. ವಾಟ್ ಈಸ್ ಈಸ್ ರ್ಯಾಂಕ್ ಫ್ರಮ್ ದ ಬಾಟಮ್ ಇನ್ ದ ಕ್ಲಾಸ್. ಟೋಟಲ್ 45 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ವಿಹಾನ್ ರ್ಯಾಂಕ್ ಬಂದು ಟಾಪಿಂದ 9th. ಓಕೆ, ಬಾಟಮಿಂದ ಎಷ್ಟಂತ ಕೇಳಿದರೆ ಟೋಟಲ್ 45 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ 9th ರ್ಯಾಂಕ್ನ ಮೈನಸ್ ಮಾಡಿದ್ರೆ ಆನ್ಸರ್ ಈಸ್ 36. ಬಟ್ ಬಾಟಮಿಂದ ಕೇಳಿರುವಾಗ ನಾವೇನು ಮಾಡಬೇಕು, +1 ಆ್ಯಡ್ ಮಾಡ್ಕೋಬೇಕು. ಆನ್ಸರ್ ಈಸ್ 37. ನೆಕ್ಸ್ಟ್ ಕ್ವಶನ್ ನಂಬರ್ 102. In the following letter series, some of the letters are missing, which are given in the order as one of the alternatives below it. Select the correct alternative. ಇದು ಸೀರೀಸ್ ಕ್ವಶನ್ಸ್ ಕೊಟ್ಟಿದ್ದಾನೆ. ಈ ಕ್ವಶನ್ಸಲ್ಲಿ ಡ್ಯಾಶ್ ಇದೆಯಲ್ಲ, ಅಲ್ಲಿಗೆ ಯಾವ ಆಲ್ಫಾಬೆಟ್ಸ್ ಫಿಲ್ ಆಗಬೇಕು ಅಂತ ಕೇಳಿರ್ತಾರೆ. ಅದರಲ್ಲಿ NOPQ ಕಾಣಿಸ್ತಾ ಇದೆ, ಸ್ಟಾರ್ಟಿಂಗ್ ಡ್ಯಾಶ್ ಇದೆ, OPQ ಕಾಣಿಸ್ತಾ ಇದೆ, ಆಮೇಲೆ N ಇದೆ. P ಹಿಂಭಾಗ ಇಲ್ಲಿ O ಇರೋದ್ರಿಂದ P ಹಿಂಭಾಗ O ಬರಬೇಕು, ಮತ್ತು O ಹಿಂಭಾಗ N ಬರಬೇಕು. ಅದು ಆರ್ಡ್ರ್ ಫಾಲೋ ಯಾವ ರೀತಿ ಆಗಬೇಕು ಅಂದರೆ NOPQ ಆರ್ಡ್ರ್ ಫಾರ್ಮೆಟ್ ಆಗಬೇಕು. ಅಲ್ಲಿಗೆ ಆಪ್ಷನ್ B ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 103. Raj is coded as 29 in a certain code language and Geeta is coded as 37. How will Arun coded in that language? This question is from Coding and Decoding chapter. Raj is coded as Rajna 29 ಅಂತ ಹೇಳಿದ್ದಾರೆ. ಇವಾಗ ನಾವು ಆಲ್ಫಾಬೆಟ್ ಪ್ರಕಾರ ನಂಬರ್ಸ್ಗಳನ್ನ ತಗೋಬೇಕು. R ಅಂತ ಅಂದರೆ 18, A ಅಂದರೆ 1, J ಅಂದರೆ 10. ಇದಿಷ್ಟನ್ನು ಟೋಟಲ್ ಮಾಡಿದರೆ 8 + 1 9, 1 + 1 2, 29. ಓಕೆ, ಈಗ ನಮಗೆ ಮೆಥಡ್ ಅರ್ಥ ಆಗಿದೆ. ಸೇಮ್ ಆಲ್ಫಾಬೆಟ್ ಲೆಟರ್ಸ್ ಏನಿದೆ ಅದನ್ನೇ ಆ್ಯಡ್ ಮಾಡಿದ್ದಾರೆ. ಗೀತಾ G ಅಂದರೆ 7, I ಅಂದರೆ 9, T ಅಂದರೆ 20, A ಅಂದರೆ 1. ಟೋಟಲ್ ಮಾಡಿದರೆ ಎಷ್ಟಾಗ್ತಾಯಿದೆ 37. ಕರೆಕ್ಟ್ ಇದೆ. ಅದೇ ರೀತಿ ದೆನ್ ಅರುಣ್ ವಿಲ್ ಬಿ ಅಂತ ಕೇಳಿದ್ದಾರೆ. ಅರುಣ್ ಅನ್ನೋದಕ್ಕೆ ನಾವು ಫೈಂಡ್ ಔಟ್ ಮಾಡಬೇಕು. ಅರುಣ್ A ಅಂದರೆ 1, R ಅಂದರೆ 18, U ಅಂದರೆ 21, N ಅಂದರೆ 14. ಟೋಟಲ್ ಆ್ಯಡ್ ಮಾಡಿದರೆ 10 4 3 4 5 54. ಆಪ್ಷನ್ A 54 is the right answer. Next question number 104. This question is from number series. Which number will come next in the following series? 4, 6, 9, 13 and last ಡ್ಯಾಶ್ ಇದೆ. ಅಲ್ಲಿಗೆ ಯಾವ ನಂಬರ್ ಬರುತ್ತೆ ಅಂತ ಕೇಳಿದರೆ ನಂಬರ್ ಸೀರೀಸಲ್ಲಿ 4 + 6 ಅಂದರೆ 4ಗೆ 6 ಆಗಬೇಕಂದ್ರೆ +2 +3 +4 ನೆಕ್ಸ್ಟ್ +5. 13 + 5 is 18. ಆಪ್ಷನ್ D is the right answer. Question number 105. A day after tomorrow is Sunday. Then what is the day before yesterday ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಡೇ ತಗೊಳ್ಳೋಣ. ನೆಕ್ಸ್ಟ್ ಟುಮಾರೋ ಬರುತ್ತೆ. ಇಲ್ಲಿ ಇದು ಡೇ ಆಫ್ಟರ್ ಟುಮಾರೋ ಬರುತ್ತೆ. ಡೇ ಆಫ್ಟರ್ ಟುಮಾರೋನ ಏನಂತ ಹೇಳಿದ್ದಾರೆ ಅವರು, ಸಂಡೇ. ನೆಕ್ಸ್ಟ್ ಡೇ ತಗೊಂಡಿರೋದ್ರಿಂದ ಇಲ್ಲಿ ಎಸ್ಟರ್ಡೇ ಬರುತ್ತೆ. ಇಲ್ಲಿ ಡೇ ಬಿಫೋರ್ ಎಸ್ಟರ್ಡೇ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಸಂಡೇ ಇದೆ. ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡವ್ರೆ ಸ್ಯಾಟರ್ಡೇ, ಫ್ರೈಡೇ, ಥರ್ಸ್ಡೇ ಆ್ಯಂಡ್ ವೆಡ್ನಸ್ಡೇ. ಡೇ ಬಿಫೋರ್ ಎಸ್ಟರ್ಡೇ ಈಸ್ ವೆಡ್ನಸ್ಡೇ. ಆಪ್ಷನ್ A ಈಸ್ ದ right answer. Next question number 106. Find the letter that comes in the exact middle between L and R in the English alphabet. L ಮತ್ತು R ನಡುವೆ ಯಾವುದು ಲೆಟರ್ ಬರುತ್ತೆ ಆಲ್ಫಾಬೆಟ್ಸ್ ಅಂತ ಕೇಳಿದರೆ L M N O P Q R. ಈ ಕಡೆಯಿಂದ 3 ಲೆಟರ್ಸ್, ಈ ಕಡೆಯಿಂದ 3 ಲೆಟರ್ಸ್ ಬಿಟ್ಟರೆ ಮಿಡಲ್ ಲೆಟರ್ ಈಸ್ O. ಆಪ್ಷನ್ D is the right answer. Next question number 107. Identify the figure that completes the pattern. ಇದು ಫಿಗರ್ ಕೇಳಿದರೆ ಈ ಫಿಗರಲ್ಲಿ 1 2 3 4 4 ಫಿಗರ್ನ ನೋಡಿದಾಗ ಇಲ್ಲಿ ನಮಗೆ ಗೊತ್ತಾಗುವಂಥದ್ದು ಕ್ವಶನ್ ಫಿಗರಲ್ಲಿ ಎಡ್ಜಲ್ಲಿ ಒಂದು ಲೈನ್ ಇದೆ ಮತ್ತು ಒಂದು ಡಾಟ್ ಇದೆ. ಇಲ್ಲಿ
ಲೈನ್ ಮತ್ತು ಡಾಟ್ ಇರುವಂಥ ಫಿಗರು ನಮಗೆ ನೋಡ್ತಿದ್ದಂಗೆ ಗೊತ್ತಾಗ್ತಾ ಇದೆ. ಆಪ್ಷನ್ 4. ಆಪ್ಷನ್ 4 ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 108. ಸಾರಾ ಈಸ್ ದ ವೈಫ್ ಆಫ್ ಹ್ಯಾರಿ. ಜಾರ್ಜ್ ಆ್ಯಂಡ್ ಪೀಟರ್ ಆರ್ ಬ್ರದರ್ಸ್. ಜಾರ್ಜ್ ಈಸ್ ದ ಬ್ರದರ್ ಆಫ್ ಹ್ಯಾರಿ. ಹೌ ಈಸ್ ಪೀಟರ್ ರಿಲೇಟೆಡ್ ಟು ಸಾರಾ? ಬ್ಲಡ್ ರಿಲೇಷನ್ಸ್ ಕ್ವಶನ್. ಸಾರಾ ಈಸ್ ದ ವೈಫ್ ಆಫ್, ವೈಫ್ಗೆ ನಾವು ಸರ್ಕಲ್ ಹಾಕ್ತೀವಿ, ವೈಫ್ ಅಂತ ಹಸ್ಬೆಂಡ್ ವೈಫ್ಗೆ ಸ್ಟ್ರೈಟ್ ಲೈನ್ ಹಾಕ್ತೀವಿ. ಸಾರಾ ಆ್ಯಂಡ್ ಹ್ಯಾರಿ. ಹ್ಯಾರಿ ಮೀನ್ಸ್ ಮೇಲ್ಗೆ ಬಾಕ್ಸ್ ಹಾಕೋತೀವಿ. ಜಾರ್ಜ್ ಆ್ಯಂಡ್ ಪೀಟರ್ ಆರ್ ಬ್ರದರ್ಸ್. ಓಕೆ, ಜಾರ್ಜ್ ಈಸ್ ದ ಬ್ರದರ್ ಆಫ್ ಹ್ಯಾರಿ. ಬ್ರದರ್ ಮತ್ತು ಸಿಸ್ಟರ್ಗೆ ಕರ್ವ್ ಹಾಕೋತೀವಿ. ಇಲ್ಲಿ ಜಾರ್ಜ್ ಮತ್ತು ಪೀಟರ್ ಇವರಿಬ್ಬರು ಬ್ರದರ್ ಆಗಿರೋದ್ರಿಂದ ಬ್ರದರ್ಗೆ ಮೇಲ್ ರಿಲೇಷನ್ಗೆ ಬಾಕ್ಸ್ ಹಾಕೊಳ್ಳೋಣ. ಕ್ವಶನ್ ಏನು ಕೇಳಿದ್ದಾರೆ? ಹೌ ಈಸ್ ಪೀಟರ್ ರಿಲೇಟೆಡ್ ಟು ಸಾರಾ? ಪೀಟರ್ ಸಾರಾಗೆ ಏನಾಗಬೇಕು? ಇಲ್ಲಿ ಹ್ಯಾರಿಗೆ ಬ್ರದರ್ಸ್ ಆಗಿರೋದ್ರಿಂದ ಇವ್ರು ಏನಾಗ್ತಾರೆ? ಬ್ರದರಿಂದ ಆಗ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 109. ನಂಬರ್ ಸೀರೀಸ್ ಕ್ವಶನ್. ಲುಕ್ ಅಟ್ ದ ಸೀರೀಸ್ 2, 1, 1/2, 1/4, ಕ್ವಶನ್ ಮಾರ್ಕ್ ಕೇಳಿದ್ದಾರೆ. ನೋಡ್ತಿದ್ದಂಗೆ ಗೊತ್ತಾಗ್ತಾ ಇದೆ ಏನಾಗಿದೆ. 2 ಇದೆ, 1 ಬಂತು, ಮತ್ತು ಹಾಫ್ ಬಂತು, ಅಂದರೆ ಅರ್ಧ ಆಗಿದೆ. 2 ಇರೋದು ಅರ್ಧ, ಹಾಫ್ ಅಂತಂದರೆ 1, 1ಅಲ್ಲಿ ಹಾಫ್ ಅಂದರೆ ಅರ್ಧ, ಅರ್ಧದಲ್ಲಿ ಹಾಫ್ ಅಂದರೆ 1/4 ಆಯಿತು. ನೆಕ್ಸ್ಟ್ ಇದೇ ಪ್ಯಾಟರ್ನ ಫಾಲೋ ಮಾಡಿದ್ರೆ ಆನ್ಸರ್ ಈಸ್ 1/8. ಆಪ್ಷನ್ ಸಿ. ಕ್ವಶನ್ ನಂಬರ್ 110. Nobita ranks is 8th from the top. Okay, top ಇಂದ 8th ಇದೆ. ಆ್ಯಂಡ್ 39th from the bottom. ಬಾಟಮ್ ಇಂದ ಎಷ್ಟಿದೆ? 39th ಇದೆ. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್? ಈಗ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ. ಇವ್ರದ್ದು 8th ಇಂದ ಟಾಪಲ್ಲಿದೆ, 39 ಇಂದ ಬಾಟಮ್ ಇದೆ. ಇವಾಗ ನಾವೇನು ಮಾಡಬೇಕಂದ್ರೆ ಇದೆರಡು ಒಂದೇ ಪ್ಲೇಸಲ್ಲಿ ಇರೋದ್ರಿಂದ 8th ಇಂಬಾಗ ಎಷ್ಟಿರುತ್ತೆ? 7 ಇರುತ್ತೆ. ಅಂದರೆ 39 + 7 means 48. Option D is the right answer. Question number 111. A means minus, B means divided by, C means plus, and D means into. Then 18, B 3, C 24, A 12, D 2 ಕೊಟ್ಟಿದ್ದಾರೆ. ನಾವು ಕ್ವಶನ್ಸ್ನ ನಿಮಗೆ ಇಲ್ಲಿ ವಿಜುವಲೈಸ್ ಆಗಿ ತೋರಿಸೋದ್ರಿಂದ ಆದಷ್ಟು ನಾನು ಕ್ವಶನ್ ಓದೋದನ್ನು ಅವಾಯ್ಡ್ ಮಾಡ್ತೀನಿ. ಡೈರೆಕ್ಟ್ ಆನ್ಸರ್ ಸೊಲ್ಯೂಷನ್ಗೆ ಹೋಗ್ತೀನಿ. 18, 3, 24, 12, 2 ಈಸ್ ಈಕ್ವಲ್ ಟು, ನಾವೇನು ಮಾಡಬೇಕು? ಫಸ್ಟು ನಂಬರ್ಸ್ಗಳನ್ನ ಮಾತ್ರ ಹಾಕೋಬೇಕು, ಆಮೇಲೆ ಆಲ್ಫಾಬೆಟ್ಸ್ ಕೊಟ್ಟಿರ್ತಾನಲ್ಲ ಆ ಸಿಂಬಲ್ಸ್ಗಳನ್ನ ಅಲ್ಲಿ ಹಾಕೋಣ. ಬಿ ಮೀನ್ಸ್ ಡಿವೈಡೆಡ್ ಬೈ. ನೆಕ್ಸ್ಟ್ ಸಿ ಇದೆ, ಸಿ ಮೀನ್ಸ್ ಪ್ಲಸ್. ನೆಕ್ಸ್ಟ್ ಎ ಇದೆ, ಎ ಮೀನ್ಸ್ ಮೈನಸ್. ನೆಕ್ಸ್ಟ್ ಡಿ ಮೀನ್ಸ್ ಇಂಟು. 18/3 ಮೀನ್ಸ್ 6, 3 6 18. ನೆಕ್ಸ್ಟ್ ಪ್ಲಸ್ 24 ಹಂಗೆ ಇಟ್ಕೊಳ್ಳೋಣ. ನಾವು ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟು ಡಿವೈಡೆಡ್ ಬೈ ಮತ್ತು ಇಂಟು ಮಾಡಬೇಕು. 12 2s 24 ಪ್ಲಸ್ 24 ಮೈನಸ್ 24 ಕ್ಯಾನ್ಸಲ್. ಆನ್ಸರ್ ಈಸ್ 6. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 112. In a certain code language, give me more is coded as 735. She has more is coded as 971. She asked me gently is coded as 6321. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕೋಡೆಡ್ ಫಾರ್ ಗಿವ್? ಹಾಗಾದರೆ ಗಿವ್ಗೆ ಯಾವ ಕೋಡ್ ಬರುತ್ತೆ ಅಂತ ಕೇಳಿದ್ದಾರೆ. ಈಗ ನಾವಿಲ್ಲಿ ನೋಡಬೇಕಾಗಿರೋದು ಗಿವ್ ಅನ್ನೋದಿಲ್ಲ ಏನಾದರೂ ಕಾಮನ್ ಆಗಿದೆಯಾ ಅಂತ ನೋಡಬೇಕು. ಗಿವ್ ಅನ್ನೋದಿಲ್ಲಿ ಕಾಮನ್ ಆಗಿಲ್ಲ. ನೆಕ್ಸ್ಟ್ ಮೀ ಅಂತ ಕಾಮನ್ ಆಗಿರೋದ್ರಿಂದ ಈಗ ಮೀ ಅನ್ನೋದಕ್ಕೆ ನಾವು ಯಾವ್ದು ತೊಗೋಬೋದು? ಇಲ್ಲಿ 3 ಮತ್ತು ಇಲ್ಲೂ 3 ಇರೋದ್ರಿಂದ 3 ತೊಗೋಬೋದು. ಮತ್ತು ಮೋರ್ ಕಾಮನ್ ಆಗಿರೋದ್ರಿಂದ ಮೋರ್ಗೆ ಯಾವ್ದು ತೊಗೋಬೋದು ನಾವು? ಇಲ್ಲೂ 7 ಇದೆ, ಇಲ್ಲೂ 7 ಇದೆ, ಹಾಗಾಗಿ 7 ಮೋರ್ ಅಂದರೆ 7 ತೊಗೋಬೋದು. ಇನ್ನು ಉಳ್ಕೊಂಡಿರೋದು 5 ಅಂದರೆ ಗಿವ್ ಅಂದರೆ ಎಷ್ಟು ತೊಗೋಬೇಕು ನಾವು? 5. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 113. ಇನ್ ಎ ಸರ್ಟೆನ್ ಕೋಡ್ ಲ್ಯಾಂಗ್ವೇಜ್, garden GARDEN, garden is coded as 105268. Next grass is coded as 15033. next what is the code for send ಅಂತ ಕೇಳಿದ್ದಾರೆ. ಇಲ್ಲೇ ತಗೋಬೇಕು ನಾವು. ಎಸ್ ಅಂದರೆ ಏನಿದೆ? ಇಲ್ಲಿ 3 ಇದೆ. ಇ ಅಂದರೆ ಇ ಮೀನ್ಸ್ 6,
N means 8, D means 2, 3, 6, 8, 2. Option A is the right answer. Next, question number 114. Which of the following elements should come to place? Number series question ಇದೆ. K11, M13, P16, T20 ಇದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ಇವಾಗ ನಂಬರ್ಗಳನ್ನೇ ಫಾಲೋ ಮಾಡಿದ್ರೆ ನಾವು 11 ಪ್ಲಸ್ 2 13, 13 ಪ್ಲಸ್ 3 16, 16 ಪ್ಲಸ್ 4 20, ನೆಕ್ಸ್ಟ್ ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಇರೋದ್ರಿಂದ ನೆಕ್ಸ್ಟ್ ಪ್ಲಸ್ 5 ಮಾಡಬೇಕು. 25 ನಂಬರ್ಲಿ ಯಾವ್ದು ಬರುತ್ತೆ? 25. ಆಲ್ಫಾಬೆಟ್ಸ್ 25 ಎರಡು ಆಪ್ಷನ್ ಇದೆ, ಬಿ ಮತ್ತು ಸಿ. ಇನ್ ಕೇಸ್ ಒಂದೇ ಆಪ್ಷನ್ ಇದ್ದಿದ್ದೀರಾ ಅದೇ ಹಾಕ್ಬೋದಿತ್ತು. ನೆಕ್ಸ್ಟ್ ಕೆ ಆದಮೇಲೆ ಎಮ್, ಕೆ ಎಲ್ ಎಮ್ ಪ್ಲಸ್ 2 ಆಗುತ್ತೆ. ಎಮ್ ಆದಮೇಲೆ ಎನ್ ಒ ಪಿ ಪ್ಲಸ್ 3 ಆಗುತ್ತೆ. ಪಿ ಆದಮೇಲೆ ಕ್ಯೂ ಆರ್ ಎಸ್ ಟಿ ಪ್ಲಸ್ 4 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 5 ಆಗಬೇಕು. ಟಿ ಆದಮೇಲೆ ಯು ವಿ ಡಬ್ಲ್ಯೂ ಎಕ್ಸ್ ವೈ, ವೈ 25 is the right answer. Option B. Question number 115. Look at the pattern and complete the series HV, GT, FR, EP, DN and finally question mark. ಇದು ಸೇಮ್ ನಂಬರ್ ಸೀರೀಸ್ ಕ್ವಶನ್. ಆಲ್ಫಾಬೆಟಿಕಲಿ ತಗೋಬೇಕು. ಈ ಕಡೆಯಿಂದ ಬಂದರೆ ಡಿ ಇ ಪ್ಲಸ್ 1, ಇ ಆದಮೇಲೆ ಎಫ್ ಪ್ಲಸ್ 1, ಎಫ್ ಆದಮೇಲೆ ಜಿ ಪ್ಲಸ್ 1, ಜಿ ಆದಮೇಲೆ ಎಚ್ ಪ್ಲಸ್ 1 ಎಲ್ಲ ಪ್ಲಸ್ 1 ಇದೆ. ಹಂಗಾಗಿ ಈ ಕಡೆಯಿಂದ ಸಿ ಇಂದ ಡಿ ಆಗುತ್ತೆ ಪ್ಲಸ್ 1. ನೆಕ್ಸ್ಟ್ ಎನ್ ಒ ಪಿ ಪ್ಲಸ್ 2, ಪಿ ಕ್ಯೂ ಆರ್ ಪ್ಲಸ್ 2, ಆರ್ ಎಸ್ ಟಿ ಪ್ಲಸ್ 2 ಫಾರ್ಮೆಟಲ್ಲಿದೆ. ಇಲ್ಲಿ ಪ್ಲಸ್ 2 ಬರಬೇಕಂದ್ರೆ ಎನ್ ಹಿಂಭಾಗ ವಾಪಸ್ 2 ಲೆಟ್ರು, ಎಲ್ ತಗೊಂಡ್ರೆ ಎಮ್ ಎನ್ ಪ್ಲಸ್ 2 ಆಗುತ್ತೆ. ಸಿ ಎಲ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ. Next, question number 116. Ranking test question. Devesh, Gautam, Aditya, Om, Chandra, Harish, Atul, Janvi are 8 friends who have a different height. 8 ಜನ ಫ್ರೆಂಡ್ಸ್ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಹೈಟಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ದಿವೇಶ್ ಈಸ್ ಶಾರ್ಟರ್ ದ್ಯಾನ್ ಆದಿತ್ಯ ಅಂತ ಹೇಳಿದ್ದಾರೆ. ದಿವೇಶ್ ಈಸ್ ಶಾರ್ಟರ್ ದ್ಯಾನ್ ಆದಿತ್ಯ. ನೆಕ್ಸ್ಟ್ ಬಟ್ ಟಾಲರ್ ದ್ಯಾನ್ ಗೌತಮ್. ದಿವೇಶ್ ಆದಿತ್ಯಗಿಂತ ಶಾರ್ಟೆಸ್ಟ್ ಇದ್ದಾರೆ ಮತ್ತು ಗೌತಮ್ಗಿಂತ ಟಾಲೆಸ್ಟ್ ಇದ್ದಾರೆ. ಜಾನ್ವಿ ಈಸ್ ಟಾಲರ್ ದ್ಯಾನ್ ಹರೀಶ್ ಬಟ್ ಶಾರ್ಟರ್ ದ್ಯಾನ್ ಚಂದ್ರ. ಇಲ್ಲಿ ಜಾನ್ವಿ, ಹರೀಶ್, ಚಂದ್ರ ಇಲ್ಲದೆ ಇರೋದ್ರಿಂದ ಅವ್ರನ್ನ ನಾವು ಸಪ್ರೇಟಾಗಿ ಬರ್ಕೋಬೇಕು. ಜಾನ್ವಿ ಈಸ್ ಟಾಲರ್ ದ್ಯಾನ್ ಹರೀಶ್. ಟಾಲರ್ ಯಾರು ಇರ್ತಾರೋ ಅವ್ರ ಮೇಲೆ ಬರ್ಕೋಬೇಕು. ನೆಕ್ಸ್ಟ್ ಶಾರ್ಟರ್ ದ್ಯಾನ್ ಚಂದ್ರ. ಓಕೆ, ಜಾನ್ವಿ ಚಂದ್ರಗಿಂತ ಶಾರ್ಟ್ ಇದ್ದಾರೆ. ನೆಕ್ಸ್ಟ್ ಓಮ್ ಈಸ್ ಶಾರ್ಟರ್ ದ್ಯಾನ್ ದಿವೇಶ್. ದಿವೇಶ್ ಇಲ್ಲಿದ್ದಾರಲ್ಲ ಅವ್ರಿಗಿಂತ ಓಮ್ ಶಾರ್ಟರ್ ಇದ್ದಾರೆ, ಬರ್ಕೊಳ್ಳೋಣ ಅದು ಸಪ್ರೇಟಾಗಿ. ದಿವೇಶ್ ಇಲ್ಲೇ ಸಪ್ರೇಟಾಗಿ ಬರೆಯೋಣ. ದಿವೇಶ್ ಈಸ್ ಓಮ್ ಈಸ್ ಶಾರ್ಟರ್ ದ್ಯಾನ್ ದಿವೇಶ್. ದಿವೇಶ್ ಕೆಳಗಡೆ ಓಮ್ ಬರ್ತಾರೆ. ಬಟ್ ಟಾಲರ್ ದ್ಯಾನ್ ಅತುಲ್. ಓಕೆನಾ? Om is shorter than Divesh and taller than Atul. Finally, the Chandra is shorter than Gautam ಅಂತ ಹೇಳಿದ್ದಾರೆ. ಈ ಚಂದ್ರ ಗೌತಮ್ಗಿಂತ ಶಾರ್ಟರ್ ಇರೋದ್ರಿಂದ ಈ ಚಂದ್ರನ ತಗೊಬಂದು ಇಲ್ಲಿ ಕೆಳಗಡೆಗೆ ನಾವು ಹಾಕೋಬಹುದು. ಚಂದ್ರ, ಜಾನ್ವಿ ಆ್ಯಂಡ್ ಹರೀಶ್ ಹಾಕಿದರೆ ನೆಕ್ಸ್ಟ್ ಗೌತಮ್ ಈಸ್ ನಾಟ್ ಟಾಲ್ ಆಸ್ ಅತುಲ್. ಗೌತಮು ನಾಟ್ ಟಾಲ್ ಆಸ್ ಅತುಲ್. ಅತುಲ್ಗಿಂತ ಟಾಲ್ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ಕ್ವಶನ್ ಏನು ಕೇಳಿದಾನೆ? ಹೂ ಅಮಾಂಗ್ ದ ಶಾರ್ಟೆಸ್ಟ್ ಅಂತ ಕೇಳಿದ್ದಾರೆ. ಇಷ್ಟಲ್ಲಿ ಶಾರ್ಟೆಸ್ಟ್ ಯಾರಿದ್ದಾರೆ? ಹರೀಶ್. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 117. ಕ್ವಶನ್ ನಂಬರ್ 117. How many n's are there in the following series which are immediately preceded by m and also immediately followed by m ಅಂತ ಕೇಳಿದ್ದಾರೆ. ಎಷ್ಟು ಹೆನ್ಸ್ ಇದ್ದಾವೆ? ಹೌ ಮೆನಿ ಎನ್ಸ್, ಎಷ್ಟು ಎನ್ಸ್ ಇದ್ದಾವೆ ಇನ್ ದ ಫಾಲೋವಿಂಗ್ ಸೀರೀಸ್? ಇಲ್ಲಿ ಕೊಟ್ಟಿರುವಂಥ ಸೀರೀಸ್ನಲ್ಲಿ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಎಮ್. ಓಕೆ, ಎನ್ ಹಿಂಭಾಗ ಏನಿರಬೇಕು? ಇಲ್ಲಿ ಎಮ್ ಇರಬೇಕಂತೆ. ಆ್ಯಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎಮ್. ಹಿಂದೆ ಎಮ್ ಇರಬೇಕು, ಮುಂದೆ
ಎಮ್ ಇರಬೇಕು. ಆ ಥರ ಎನ್ ಎಷ್ಟಿದೆ ಅಂತ ಕೇಳಿದರೆ ಇಲ್ಲಿ ಟೋಟಲ್ ಎಷ್ಟಿದೆ ಅಂತಂದರೆ 5 ಎನ್ಸ್ ಇದ್ದಾವೆ ಈ ಸೀರೀಸಲ್ಲಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 118. ಐಡೆಂಟಿಫೈ ದ ಫಿಗರ್ ದಟ್ ಕಂಪ್ಲೀಟ್ ದ ಪ್ರಾಬ್ಲಮ್. ಇದು ಕೂಡ ತುಂಬ ಸಿಂಪಲ್ಲು. ಪ್ರಾಬ್ಲಮ್ ಕ್ವಶನ್ಸ್ನ ನೋಡ್ತಿದ್ರೇ ಅರ್ಥ ಆಗುತ್ತೆ ನಮಗೆ. ಇಲ್ಲಿ ಎಡ್ಜಲ್ಲಿ ಏನು ಮಾಡಿದ್ದಾರೆ, ಒಂದು ಸ್ವಲ್ಪ ಗ್ಯಾಪ್ ಇರೋ ಥರ ಫಿಗರ್ ಕೊಟ್ಟಿರೋದ್ರಿಂದ ಇಲ್ಲಿ ಫಿಗರ್ಗಳನ್ನ ನಾವು 4 ಆಪ್ಷನ್ ಇರುವಂಥ ಫಿಗರ್ನ ನೋಡಿದ್ರೆ ಆಪ್ಷನ್ 3ನಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ. ಹಂಗಾಗಿ ಆಪ್ಷನ್ ಸಿ ಅಂದರೆ 3 ಫಿಗರ್ ಇಸ್ ದ ಆನ್ಸರ್. Next, question number 119. Arrange the following words in a logical sequence and choose the correct option. 1 ನಲ್ಲಿ sentence, 2 chapter, 3 letter, 4 word, 5 paragraph and 6 book. ಇಲ್ಲಿ ಏನು ಕೇಳಿದರೆ ಲಾಜಿಕಲ್ ಸೀಕ್ವೆನ್ಸ್ ಕೇಳಿದರೆ. ಲಾಜಿಕಲ್ ಸೀಕ್ವೆನ್ಸ್ ಆಗಬೇಕು ಅಂದರೆ ನಮಗೆ ಫಸ್ಟ್ ಕಾಣಿಸುವಂಥದ್ದು ಲೆಟರ್, ನೆಕ್ಸ್ಟ್ ವರ್ಡ್, ನೆಕ್ಸ್ಟ್ ಸೆಂಟೆನ್ಸ್ means letter, first 3 letter, next 4 word, next 1 sentence, next 5 paragraph, next chapter, finally book. Okay, order follow ಆಗಬೇಕು. 3 4 1 5 2 6. Option B is the right answer. In the question 20, how many triangles are in the figure ಅಂತ ಕೇಳಿದ್ದಾರೆ. ಟೋಟಲ್ 120. ಈ ಟ್ರಯಾಂಗಲ್ಸ್ ಈ ಥರ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದ್ದಾವೆ ಅಂತ ಕೇಳಿದಾಗ ಟೋಟಲ್ ಆಗಿ ನಮಗೆ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತ ಕೌಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದಕ್ಕೊಂದು ಶಾರ್ಟ್ಕಟ್ ಟ್ರಿಕ್ ಇದೆ. ಟ್ರಯಾಂಗಲ್ಸಲ್ಲಿ ಬೇಸ್ ಎಷ್ಟಿರುತ್ತೆ ಅದು ಬೇಸ್ ಹಾಕೊಬೇಕು. ಬೇಸ್ 1, ಇದೊಂದು ಬೇಸ್ ಆಗುತ್ತೆ 2, ಇದೊಂದು 3, ಇದೊಂದು 4. ಈ ಟೋಟಲ್ ಬೇಸ್ಗಳನ್ನ ಆ್ಯಡ್ ಮಾಡಿದರೆ ಫೈನಲ್ ಆನ್ಸರ್ ಸಿಗುತ್ತೆ ನಮಗೆ. 1 + 2 + 3 + 4, 4 + 3 7, 7 + 2 9, 9 + 1 10. ಟೋಟಲ್ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂದರೆ 10 ಟ್ರಯಾಂಗಲ್ಸ್ ಇದೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 121. ಅರೇಂಜ್ ದ ಫಾಲೋವಿಂಗ್ ಇನ್ ಎ ಮೀನಿಂಗ್ಫುಲ್ ಸೀಕ್ವೆನ್ಸ್. ಮೀನಿಂಗ್ಫುಲ್ ಸೀಕ್ವೆನ್ಸ್ ಆಗಿ ತೊಗೊಬೇಕು. 1 is ಕನ್ಸಲ್ಟೇಷನ್, 2 ಇಲ್ನೆಸ್, 3 ಡಾಕ್ಟರ್, 4 ಟ್ರೀಟ್ಮೆಂಟ್, 5 ರಿಕವರಿ. ಇಲ್ಲಿ ಫಸ್ಟ್ ತೊಗೋಬೇಕಾಗಿರೋದು ನಾವು ಯಾವುದು 2 ಅಂದರೆ ಇಲ್ನೆಸ್. ನೆಕ್ಸ್ಟ್ ಇಲ್ನೆಸ್ ಬಂದಮೇಲೆ ಡಾಕ್ಟರ್, 3 ಡಾಕ್ಟರ್ ಹತ್ರ ಹೋಗ್ತಾರೆ, ಆಮೇಲೆ ಕನ್ಸಲ್ಟ್ ಮಾಡ್ತಾರೆ ಡಾಕ್ಟ್ರನ್ನ. ಕನ್ಸಲ್ಟ್ ಆದಮೇಲೆ 4 ಟ್ರೀಟ್ಮೆಂಟ್ ಆಗುತ್ತೆ. ಟ್ರೀಟ್ಮೆಂಟ್ ಆದಮೇಲೆ ಫೈನಲಿ ರಿಕವರಿ ಆಗ್ತಾರೆ. 2 3 1 4 5. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 122. Blood relation question. Pointing to Vihan, Adya said, his father is the only son of my grandfather. How is Adya related to Vihan? In this question, pointing to Vihan ಅಂತ ಹೇಳಿರೋದ್ರಿಂದ ನಾವೇನು ಮಾಡಬೇಕು, ಫಸ್ಟು ವಿಹಾನ್ನ ತಗೋಬೇಕು. ಬಾಯಿಗೆ ನಾವು ಬಾಕ್ಸ್ ಹಾಕ್ತೀವಿ, ಗರ್ಲ್ಗೆ ರೌಂಡ್ ಆಫ್ ಹಾಕ್ತೀವಿ. ನೆಕ್ಸ್ಟ್ ಆದ್ಯ ಸೆಡ್, ಆದ್ಯ ಅನ್ನೋರು ಹೇಳ್ತಿದ್ದಾರೆ ಹಿಸ್ ಫಾದರ್ ಈಸ್ ದ ಓನ್ಲಿ ಸನ್ ಆಫ್. ಹಿಸ್ ಫಾದರ್ ಅಂದರೆ ಯಾರು, ವಿಹಾನ್ ಫಾದರ್ ಈಸ್ ದ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್. ಮೈ ಗ್ರ್ಯಾಂಡ್ ಫಾದರ್ ಅಂತ ಅಂದ ತಕ್ಷಣವೇ ಆದ್ಯ ಇಲ್ಲಿ ಬರ್ತಾರೆ. ಆದ್ಯಾಗೊಬ್ಬರು ಗ್ರ್ಯಾಂಡ್ ಫಾದರ್ ಇದ್ದಾರಲ್ಲ, ಅವರು ಗ್ರ್ಯಾಂಡ್ ಫಾದರ್ ಮೇಲ್ ಬರ್ತಾರೆ. ಆದ್ಯ ಗ್ರ್ಯಾಂಡ್ ಫಾದರ್ ಇಸ್ ದ ಓನ್ಲಿ ಸನ್ ಆಫ್ ವಿಹಾನ್ ಫಾದರ್ ಅಂತ ಕ್ವಶನ್ ಇದೆ. ಹೌ ಇಸ್ ಆದ್ಯ ರಿಲೇಟೆಡ್ ಟು ವಿಹಾನ್? ಆದ್ಯ ಗರ್ಲ್, ಆದ್ಯ ರಿಲೇಟೆಡ್ ಟು ವಿಹಾನ್ ಅಂತ ಅಂದರೆ ಏನಾಗ್ತಾರೆ, ಸಿಸ್ಟರ್. ಬ್ರದರ್ ಮತ್ತು ಸಿಸ್ಟರ್ಗೆ ನಾವು ಕರ್ವ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 123. Number series question. Find the next term in the given series. A to C, D5F, G8I, J11 L. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ಇದರಲ್ಲೂ ಕೂಡ ಅಷ್ಟೇ, ಫಸ್ಟ್ ನಾವು ನಂಬರ್ಗಳನ್ನ ತಗೋಬೇಕು. 2 + 3 5 ಆಯಿತು, 5 + 3 8, 8 + 3 11 ಆಯಿತು. 11ಗೆ +3 ಮಾಡಿದ್ರೆ 14 ಆಗ್ತಾಯಿದೆ. ಆಪ್ಷನ್ ಬಿನಲ್ಲೂ 14 ಇದೆ, ಆಪ್ಷನ್ ಡಿನಲ್ಲೂ 14 ಇದೆ. ಹಾಗಾಗಿ ನಾವು ಇದೆರಡು ಆಪ್ಷನಲ್ಲಿ ಆನ್ಸರ್ ಇರುತ್ತೆ. ನೆಕ್ಸ್ಟು ಆಲ್ಫಬೆಟ್, ಸ್ಟಾರ್ಟಿಂಗಲ್ಲಿ ಬಿನಲ್ಲೂ ಎಮ್ ಇದೆ, ಡಿನಲ್ಲೂ ಎಮ್ ಇದೆ. ಹಾಗಾಗಿ ಅದನ್ನು ಚೆಕ್ ಮಾಡೋದು ಬೇಡ, ಲಾಸ್ಟ್ ಲೆಟರ್ನ ಚೆಕ್ ಮಾಡೋಣ. ಸಿ ಆದಮೇಲೆ DEF +3 ಆಗುತ್ತೆ. ಎಫ್ ಆದಮೇಲೆ GHI +3 ಆಗುತ್ತೆ. ಐ ಆದಮೇಲೆ JKL +3 ಆಗುತ್ತೆ.
ನೆಕ್ಸ್ಟ್ ಎಲ್ಗೆ +3 ಅಂತ ಅಂದರೆ MNO ಅಂದರೆ 14 ಇರಬೇಕು, O ಇರಬೇಕು. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 124 ಕ್ವಶನ್. ಇಫ್ ನಾರ್ತ್ ಬಿಕಮ್ ವೆಸ್ಟ್, ನಾರ್ತ್ ವೆಸ್ಟ್ ಬಿಕಮ್ ಸೌತ್ ವೆಸ್ಟ್ ಆ್ಯಂಡ್ ಸೋ ಆನ್ ಅಂತ ಹೇಳಿದ್ದಾರೆ. ಆ್ಯಂಡ್ ಈಸ್ಟ್ ವಿಲ್ ಬಿಕಮ್ ಅಂತ ಕೇಳಿದ್ದಾರೆ. ಈಗ ನಾವು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ತಗೊಂಡ್ರೆ ಅಲ್ಲಿ ಏನು ಹೇಳಿದ್ದಾರೆ? ನಾರ್ತ್ ಬಿಕಮ್ ವೆಸ್ಟ್, ನಾರ್ತ್ ಏನಾಗಬೇಕಂತೆ? ವೆಸ್ಟ್ ಆಗಬೇಕಂತೆ. ಇದು ನಾರ್ತ್ ಈಸ್ಟ್, ಇದು ನಾರ್ತ್ ವೆಸ್ಟ್, ಸೌತ್ ವೆಸ್ಟ್, ಸೌತ್ ಈಸ್ಟ್. ನೆಕ್ಸ್ಟ್ ಏನು ಹೇಳಿದ್ದಾರೆ? ನಾರ್ತ್ ವೆಸ್ಟ್ ಬಿಕಮ್ ಸೌತ್ ವೆಸ್ಟ್. ಈಗ ನಾರ್ತ್ ವೆಸ್ಟ್ ಆಗಬೇಕು ಅಂತ ಅಂದರೆ ವೆಸ್ಟ್ ಇಲ್ಲಿಂದ ಕ್ಯಾರಿ ಫಾರ್ವರ್ಡ್ ಆದರೆ 90 ಡಿಗ್ರಿ ಫಾರ್ವರ್ಡ್ ಆಗಿದೆ. ಸೌತ್ ವೆಸ್ಟ್ ಇಲ್ಲಿಂದ ನಾರ್ತ್ ವೆಸ್ಟಿಗೆ ಫಾರ್ವರ್ಡ್ ಆಗಬೇಕು ಅಂದರೆ 90 ಡಿಗ್ರಿ ಆಗಿದೆ. ಕ್ವಶನ್ ಏನು ಕೇಳಿದ್ದಾನೆ? ಈಸ್ಟ್ ಬಿಕಮ್ ಈಸ್ಟ್ ಅಂತ ಅಂದರೆ ಇಲ್ಲಿಂದ 90 ಡಿಗ್ರಿ ಹಿಂದೆ ತಗೋಬೇಕು. ನಾರ್ತ್, ನಾರ್ತ್ ಈಸ್ ದ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. Question number 125. In a code language, if F is equal to 6, mat is equal to 34 ಹೇಳಿದ್ದಾರೆ. ನೆಕ್ಸ್ಟ್ ಡಾಗ್ ಫೈಂಡ್ ಔಟ್ ಮಾಡಬೇಕು. ಆಲ್ಫಾಬೆಟ್ ಪ್ರಕಾರ M ಅಂದರೆ 13, A ಮೀನ್ಸ್ 1, T ಮೀನ್ಸ್ 20, 20, 33, 34. ಅದೇ ರೀತಿ ನಾವು ಡಾಗಿಗೆ ಫೈಂಡ್ ಔಟ್ ಮಾಡಬೇಕು. 4, D ಅಂದರೆ 4, O ಅಂದರೆ 15, G ಮೀನ್ಸ್ 7. ಟೋಟಲ್ ಆ್ಯಡ್ ಮಾಡಿದರೆ 26. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 126. In a certain language, reason is coded at 5 and believed is 7. What is the code number for government ಅಂತ ಹೇಳಿದರೆ ಇಲ್ಲಿ ಆಲ್ಫಾಬೆಟ್ ಪ್ರಕಾರ ಕೊಟ್ಟಿದ್ದಿದ್ರೆ ಜಾಸ್ತಿ ನಂಬರ್ಸ್ ಕೊಡಬೇಕಿತ್ತು. ಇಲ್ಲಿ ಜಸ್ಟ್ 5 ಅಂತ ಒಂದೇ ಡಿಜಿಟ್ ಕೊಟ್ಟಿರೋದ್ರಿಂದ ತುಂಬ ಸಿಂಪಲ್ ಅನಿಸ್ತಾ ಇದೆ. ಇಲ್ಲಿ ಕೊಟ್ಟಿರುವಂಥ ಆಲ್ಫಾಬೆಟ್ಸ್ನ ಕೌಂಟ್ ಮಾಡ್ಕೊಳ್ಳೋಣ. ಎಷ್ಟು ಆಲ್ಫಾಬೆಟ್ಸ್ ಇದೆ? 1, 2, 3, 4, 5, 6 ಇದೆ. ಬಟ್ ಇಲ್ಲಿ 5 ಮಾಡಿದ್ದಾರೆ ಅಂದರೆ -1 ತಗೊಂಡಿದ್ದಾರೆ. ಅದೇ ರೀತಿ ಬಿಲೀವ್ಡ್ 1, 2, 3, 4, 5, 6, 7, 8 ಲೆಟರ್ಸ್ ಇದೆ. 8 ಲೆಟರ್ಸಲ್ಲಿ 1 ಮೈನಸ್ ಆದರೆ 7 ತಗೊಂಡಿದ್ದಾರೆ. ಅದೇ ರೀತಿ ಗವರ್ನಮೆಂಟ್ ಅಂದರೆ 1, 2, 3, 4, 5, 6, 7, 8, 9, 10 ಲೆಟರ್ಸ್ ಇದೆ. 10ನಲ್ಲಿ -1 ಅಂದರೆ 9. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 127. ಎ ಗ್ರೂಪ್ ಆಫ್ 3 interrelated words in given, you have to choose a word from answer set that belongs to the same group. ಅಂದರೆ ಕೊಟ್ಟಿರುವಂಥದ್ರಲ್ಲಿ ಬನಾನಾ, ಗ್ರೇಪ್, ಆರೆಂಜ್ ಕೊಟ್ಟಿದ್ದಾರೆ. ಅದಕ್ಕೆ ಸಿಮಿಲರ್ ಆಗುವಂಥದ್ದು ಒಂದು ಮ್ಯಾಚ್ ಆಗುತ್ತೆ, ಇನ್ನು 3 ಮ್ಯಾಚ್ ಆಗಲ್ಲ. ಆಪ್ಷನ್ ಕೊಟ್ಟಿರೋದು ಪೊಟ್ಯಾಟೊ, ಆನಿಯನ್, ಮ್ಯಾಂಗೋ, ಟೊಮ್ಯಾಟೊ. ಬನಾನಾ, ಗ್ರೇಪ್ ಆ್ಯಂಡ್ ಆರೆಂಜ್ ಅದು 3 ಕೂಡ ಫ್ರೂಟ್ ಕೊಟ್ಟಿರೋದ್ರಿಂದ ಮ್ಯಾಂಗೋ ಈಸ್ ದ ರೈಟ್ ಆನ್ಸರ್. Potato, onion, tomato are vegetables. Question number 128. Select the related number from the given alternative. Analogy topic ಇಂದ ಕೊಟ್ಟಿದ್ದಾರೆ. 18 ರಿಲೇಟೆಡ್ ಟು 6 ಆದರೆ 24 ರಿಲೇಟೆಡ್ ಟು ಕೊಟ್ಟಿದ್ದಾರೆ. 6 3s 18 ಆಗುತ್ತೆ. ಅದೇ ರೀತಿ 8 3s 24 ಆಗುತ್ತೆ. 8 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. 129. number series QPO NML KJI -ED C ಕೊಟ್ಟಿದ್ದಾರೆ. ಸೇಮ್ ಫಸ್ಟಿಂದ ಫಸ್ಟ್ ಲೆಟ್ರಿಗೆ ಲಿಂಕ್ ತೊಗೋಬೇಕು, ಸೆಕೆಂಡ್ ಲೆಟ್ರಿಂದ ಸೆಕೆಂಡ್ ಲೆಟ್ರಿಗೆ, ಥರ್ಡ್ ಲೆಟ್ರಿಂದ ಥರ್ಡ್ ಲೆಟ್ರಿಗೆ ಲಿಂಕ್ ತೊಗೊಳ್ಬೇಕು. ಇಲ್ಲಿ ಯಾವ ರೀತಿ ಇದೆ ಅಂದರೆ ಆಲ್ಫಾಬೆಟ್ಸ್ ನಮಗೆ ಈ ಕಡೆಯಿಂದ ಈಸಿ ಅನ್ಸೋದ್ರಿಂದ ಈ ಕಡೆಯಿಂದ ಬಂದರೆ KLM N, ಕೆ ಆದಮೇಲೆ LM N. OPQ IJK CDE ಆಲ್ಫಾಬೆಟ್ ಪ್ರಕಾರನೇ ಇದೆ. CDE ಆದಮೇಲೆ FGH ಬರಬೇಕು. ಮೀನ್ಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 130. The book is coded as pencil. Book is coded as pencil. Next, pencil is coded as eraser. Next, eraser is coded as book.
ದೆನ್ ವಾಟ್ ಈಸ್ ಯೂಸ್ಫುಲ್ ಟು ರೈಟ್ ಆನ್ ಎ ಪೇಪರ್. ಈಗ ಕೊಟ್ಟಿರುವಂಥದ್ರಲ್ಲಿ ಪೇಪರ್ ಮೇಲೆ ಬರೆಯೋಕ್ಕೆ ನಾವು ಪೆನ್ಸಿಲ್ನ ಯೂಸ್ ಮಾಡ್ತೀವಿ. ಬಟ್ ಪೆನ್ಸಿಲ್ನ ಏನಂತ ಕೋಡ್ ಮಾಡಿದ್ದಾರೆ, ಎರೇಸರ್ ಅಂತ ಕೇಳಿದ್ದಾರೆ. ಎರೇಸರ್ ಇಸ್ ದ ಆನ್ಸರ್, ಆಪ್ಷನ್ ಸಿ. 131 ಪೊಲ್ಯೂಷನ್ ರಿಲೇಟೆಡ್ ಟು ಮಾಸ್ಕ್, ರೈನ್ ರಿಲೇಟೆಡ್ ಟು ಕೇಳಿದ್ದಾರೆ. ಪೊಲ್ಯೂಷನ್ ಆದರೆ ನಾವು ಮಾಸ್ಕ್ ಹಾಕ್ಕೊಳ್ತೀವಿ ಅವಾಯ್ಡ್ ಆಗೋಕ್ಕೆ. ಅದೇ ರೀತಿ ರೈನ್ ಬಂದರೆ ಕಂಟ್ರೋಲ್ ಮಾಡೋದಕ್ಕೆ ನಾವು ಅಂಬ್ರೆಲ್ಲಾ, ಆಪ್ಷನ್ ಸಿ ಅಂಬ್ರೆಲ್ಲಾ ತೊಗೋಬೇಕು. ವಾಟರ್, ಕ್ಲೌಡ್, ಆ್ಯಸಿಡ್ ಇದೆ, ಅದು ಮೂರು ಕೂಡ ಮ್ಯಾಚ್ ಆಗಲ್ಲ. ಕ್ವಶನ್ ನಂಬರ್ 132 ಇನ್ಸರ್ಟ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸೀರೀಸ್. ಮಿಸ್ಸಿಂಗ್ ನಂಬರ್ ಕೇಳಿದ್ದಾರೆ 16, 20, 18, 22. ಕ್ವಶನ್ ಮಾರ್ಕ್ 24. ಇದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಮಗೆ. ಒಂದು ಲೆಟ್ರ್ ಬಿಟ್ಟು ಒಂದು ಲೆಟ್ರಿಗೆ ಲಿಂಕ್ ಕೊಟ್ಟಿದ್ದಾರೆ. 16 + 2 18 ಇದೆ. ಇಲ್ಲಿ 20 + 2 22 ಆಯಿತು. ನೆಕ್ಸ್ಟ್ 18 + 2 ಅಂದರೆ ಇಲ್ಲಿ ಎಷ್ಟು ಬರಬೇಕು, 20. ನೆಕ್ಸ್ಟ್ 22 + 2 24 ಆಟೋಮೆಟಿಕಲಿ ಇದೆ. ಆನ್ಸರ್ ಈಸ್ 20, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 133 ಎ ಮ್ಯಾನ್ ವಾಕ್ಸ್ 5 ಕಿಲೋಮೀಟರ್ ಟುವರ್ಡ್ಸ್ ಸೌತ್. ಸ್ಟಾರ್ಟಿಂಗ್ ಪಾಯಿಂಟ್ ತಗೊಳ್ಳೋಣ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೌತ್ ಎಷ್ಟು ಕಿಲೋಮೀಟರ್ ಹೋಗ್ತಿದ್ದಾರೆ, 5 ಕಿಲೋಮೀಟರ್. ದೆನ್ ಟರ್ನ್ಸ್ ಟು ರೈಟ್, ರೈಟ್ ಟರ್ನ್ ಆಗಿ ಆಫ್ಟರ್ ವಾಕಿಂಗ್ 3 ಕಿಲೋಮೀಟರ್ ಹೋಗಿದ್ದಾರೆ. ನೆಕ್ಸ್ಟ್ ಹಿ ಟರ್ನ್ಸ್ ಟು ದ ಲೆಫ್ಟ್, ಮತ್ತು ಲೆಫ್ಟ್ ಟರ್ನ್ ಆಗಿ 5 ಕಿಲೋಮೀಟರ್ ಹೋಗಿದ್ದಾರೆ. ನೌ ಇನ್ ವಿಚ್ ಡೈರೆಕ್ಷನ್ ಫ್ರಮ್ ದ ಸ್ಟಾರ್ಟಿಂಗ್ ಪ್ಲೇಸ್. ಈಗ ಸ್ಟಾರ್ಟಿಂಗ್ ಪ್ಲೇಸ್ ಇಲ್ಲಿದೆ, ಇಲ್ಲಿಂದ ಈಗ ಯಾವ ಡೈರೆಕ್ಷನ್ಗಿದ್ದಾರೆ ಅಂತ ಕ್ವಶನ್ ಕೇಳಿದಾಗ ನಾವು ಇದನ್ನು ಸೆಂಟರಾಗಿ ತೊಗೋಬೇಕು. ನಾರ್ತ್, ಸೌತ್, ಈಸ್ಟ್, ಈ ಕಡೆ ವೆಸ್ಟ್. ಇದು ಸೌತ್ ವೆಸ್ಟ್ ಮಧ್ಯ ಇರೋದ್ರಿಂದ ಸೌತ್ ವೆಸ್ಟ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ಕ್ವಶನ್ ನಂಬರ್ 134 in the following question the word all pairs except one bear the certain common relationship, choose the odd pair. ಮೂರು ಪೇರ್ಗಳು ಸಿಮಿಲಾರಿಟಿ ಇರುತ್ತೆ, ಒಂದು ಮಾತ್ರ ಬೇರೆ ಇರುತ್ತೆ, ಅದನ್ನು ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಇಂಕ್, ಪೆನ್, ಪೆಟ್ರೋಲ್, ಕಾರ್, ಡಸ್ಟ್, ವ್ಯಾಕ್ಯೂಮ್ ಕ್ಲೀನರ್, ಎಲೆಕ್ಟ್ರಿಸಿಟಿ, ಟೆಲಿವಿಷನ್ ಹೇಳಿದ್ದಾರೆ. ಪೆನ್ ಬರಿಬೇಕು ಅಂದರೆ ಇಂಕ್ ಇರಬೇಕು, ಕಾರ್ ರನ್ ಆಗಬೇಕು ಅಂದರೆ ಪೆಟ್ರೋಲ್ ಇರಬೇಕು, ಟೆಲಿವಿಷನಲ್ಲಿ ನೋಡಬೇಕು ಅಂದರೆ ಎಲೆಕ್ಟ್ರಿಸಿಟಿ ಇರಬೇಕು, ವ್ಯಾಕ್ಯೂಮ್ ಕ್ಲೀನರ್ ಆ್ಯಂಡ್ ಡಸ್ಟ್ ಈಸ್ ದ ಆನ್ಸರ್. ವ್ಯಾಕ್ಯೂಮ್ ಕ್ಲೀನರು ಡಸ್ಟನ್ನು ಕ್ಲೀನ್ ಮಾಡುತ್ತೆ, ಆದರೆ ವ್ಯಾಕ್ಯೂಮ್ ಕ್ಲೀನರ್ ರನ್ ಆಗೋಕ್ಕೆ ಡಸ್ಟನ್ನು ಅವಶ್ಯಕತೆ ಇಲ್ಲ. ಕ್ವಶನ್ ನಂಬರ್ 135 ಚೂಸ್ ದ ಆಲ್ಟರ್ನೇಟಿವ್ ದಟ್ ಕ್ಲೋಸ್ಲಿ ರಿಸೆಂಬಲ್ಸ್ ದ ಮಿರರ್ ಇಮೇಜ್ ಆನ್ ದ ಗಿವನ್ ಕಾಂಬಿನೇಷನ್. ಮಿರರ್ ಇಮೇಜ್ ಕೇಳಿದ್ದಾರೆ, ಮಲಯಾಳಂ ಅಂತ ಕೊಟ್ಟಿದ್ದಾರೆ. ಮಲಯಾಳಂಗೆ ನಮಗೆ ಮಿರರ್ ಇಮೇಜ್ ನೋಡಿದಾಗ ಇಲ್ಲಿ ಆಪ್ಷನ್ 3 ಮತ್ತು 4ನ ನೋಡಿದಾಗ ನಮಗೆ ಎಲ್ಲೇನಾಗಿದೆ ಅಂತ ಅಂದರೆ ಮೇಲೆ ಕೆಳಗೆ ಉಲ್ಟಾ ಆಗಿದೆ. ಮೇಲೆ ಕೆಳಗೆ ಉಲ್ಟಾ ಆಗಿರೋದು ಮಿರರ್ ಇಮೇಜ್ ಆಗಲ್ಲ. ಮಿರರ್ ಇಮೇಜ್ ಅಂತ ಅಂದರೆ ಇಲ್ಲಿ ಏನಿರುತ್ತೆ, ಎಮ್ ಸ್ಟಾರ್ಟಿಂಗ್ ಲೆಟ್ರು ಲಾಸ್ಟಲ್ಲಿರೋ ಲೆಟ್ರು ಫಸ್ಟ್ ಕಾಣುತ್ತೆ. ಎಮ್ ಎ ಎಲ್ ಉಲ್ಟಾಗಿದೆ, ಎ ವೈ ಎ ಎಲ್ ಎ ಎಮ್. ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 136 2:4 5:2 ಕೇಳಿದ್ದಾರೆ. ಅಂದರೆ 2 2s ಮೀನ್ಸ್ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ನೆಕ್ಸ್ಟು 5 ಸ್ಕ್ವೇರ್ ಅಂದರೆ 25. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 137 ಕ್ವಶನ್ ನಂಬರ್ 137 ಇನ್ಕಂಪ್ಲೀಟ್ ಇದೆ ಸ್ವಲ್ಪ. ಈ ಕ್ವಶನ್ಸ್ಗೆ ಮೇ ಬಿ ಗ್ರೇಸ್ ಸಿಗುತ್ತೆ. ಔಟ್ ಆಫ್ 4 ಫ್ರೆಂಡ್ಸ್ ಅಮಿತ್, ಬಾಬ್, ಜಾಕ್ ಆ್ಯಂಡ್ ಡೇವಿಡ್ ಕೇಳಿದ್ದಾರೆ. ಅಮಿತ್ ಆ್ಯಂಡ್ ಬಾಬ್ ಪ್ಲೇ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಹೇಳಿದ್ದಾರೆ. ಬಾಬ್ ಆ್ಯಂಡ್ ಜಾಕ್ ಕ್ರಿಕೆಟ್ ಆ್ಯಂಡ್ ಹಾಕಿ ಹೇಳಿದ್ದಾರೆ. ನೆಕ್ಸ್ಟ್ ಅಮಿತ್ ಆ್ಯಂಡ್ ಡೇವಿಡ್ ಪ್ಲೇ ಬ್ಯಾಸ್ಕೆಟ್ಬಾಲ್ ಆ್ಯಂಡ್ ಫುಟ್ಬಾಲ್ ಹೇಳಿದ್ದಾರೆ. ಜಾಕ್ ಆ್ಯಂಡ್ ಡೇವಿಡ್ ಪ್ಲೇ ಹಾಕಿ ಆ್ಯಂಡ್ ಬ್ಯಾಸ್ಕೆಟ್ಬಾಲ್ ಹೇಳಿದ್ದಾರೆ. ಹೂ ಪ್ಲೇಸ್ ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್, ಹಾಕಿ ಮೂರು ಆಡುವಂಥದ್ದು ಕೇಳಿದ್ದಾರೆ. ಚೆಕ್ ಮಾಡೋಣ. ದೇರ್ ಆರ್ 4 ಫ್ರೆಂಡ್ಸ್, 4 ಜನ ಇದ್ದಾರೆ. ಅಮಿತ್ ಮತ್ತು ಬಾಬ್ ಇಬ್ಬರು ಯಾವ ಆಟ ಆಡ್ತಾರೆ, ಫುಟ್ಬಾಲು ಮತ್ತು ಕ್ರಿಕೆಟ್. ನೆಕ್ಸ್ಟ್ ಸೆಕೆಂಡ್ ಬಾಬ್ ಆ್ಯಂಡ್ ಜಾಕ್ ಇಬ್ಬರು ಯಾವ ಆಟ ಆಡ್ತಾರೆ, ಕ್ರಿಕೆಟ್ ಮತ್ತು ಹಾಕಿ. ನೆಕ್ಸ್ಟ್ ಅಮಿತ್ ಆ್ಯಂಡ್ ಡೇವಿಡ್ ಇವರು ಯಾವ್ದು ಆಡ್ತಾರೆ, ಬಾಸ್ಕೆಟ್ಬಾಲ್ ಆ್ಯಂಡ್ ಫುಟ್ಬಾಲ್. ಫೈನಲಿ ಜಾಕ್
ಆ್ಯಂಡ್ ಡೇವಿಡ್ ಇವರು ಹಾಕಿ ಮತ್ತು ಬ್ಯಾಸ್ಕೆಟ್ಬಾಲ್ ಹೇಳಿದ್ದಾರೆ. ಈ ಕ್ವಶನಲ್ಲಿ ಹೂ ಪ್ಲೇಸ್ ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್, ಹಾಕಿ. ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್ ಮತ್ತು ಹಾಕಿ ಇದಿಷ್ಟು ಆಡುವಂಥವರು ಯಾರು? ಇದು 4 ಆಟ ಆಡಬೇಕು. ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್ ಅಮಿತ್. ಇಲ್ಲಿ ನೋಡಿ ಅಮಿತ್ ಇಲ್ಲಿ ಕಾಮನ್ ಆಗಿದ್ದಾರೆ, ಬಾಬ್ ಕಾಮನ್ ಆಗಿದ್ದಾರೆ. ಬಟ್ ಇಲ್ಲಿ ಅಮಿತ್ ಅಥವಾ ಬಾಬ್ ಬಂದಿದ್ದರೆ ಅವರಿಬ್ಬರಲ್ಲಿ ಆಪ್ಷನ್ ಇರ್ತಿತ್ತು, ಹಾಗಾಗಿ ಈ ಕ್ವಶನ್ ಇನ್ಕಂಪ್ಲೀಟ್ ಇದೆ. ಇದಕ್ಕೆ ಗ್ರೇಸ್ ಮಾರ್ಕ್ ಸಿಗುತ್ತೆ ಕ್ವಶನ್ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಫೈನಲಿ ಕೀ ಆನ್ಸರ್ನ ರಿಲೀಸ್ ಮಾಡಿದಾಗ ಕನ್ಫರ್ಮ್ ಆಗಿ ತಿಳ್ಕೊಳ್ಳೋಣ. ಕ್ವಶನ್ ನಂಬರ್ 138, ಫೈಂಡ್ ದ ಆಡ್ ಒನ್ ಕೇಳಿದ್ದಾರೆ. ಔಟ್ ಆಫ್ ದ ಆಪ್ಷನ್ ಗಿವನ್ ಬಿಲೋ ACDE ಕೇಳಿದ್ದಾರೆ ಫಸ್ಟು. ನೆಕ್ಸ್ಟು FHIJ ಇದೆ, KMNO PQRS. ACDಗೆ ಎ ಆದಮೇಲೆ +2 C +1 D +1 E. F ಆದಮೇಲೆ GH +1 ಇದೆ, GH +2 ಇದೆ, +1 ಮತ್ತು HIಗೆ +1, IJಗೆ +1, KLM +2 ಇದೆ, MN +1, NO +1, +2 +1 +1 ಫಾರ್ಮೆಟ್ ಇದೆ. ಬಟ್ ಇಲ್ಲಿ PQRS ಏನಾಗಿದೆ? ಆರ್ಡರ್ ಆಗಿದೆ. PQRS is the answer. Option D. 139. In a certain code language, pillow is written as WOLLP. ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಪಿಲ್ಲೋ, ಅದನ್ನು ಉಲ್ಟಾ ಮಾಡಿದ್ದಾರೆ ನೋಡಿ. ಪಿಲ್ಲೋ ಇದನ್ನು WOLLIP. ಈ ಕಡೆಯಿಂದ ಇರೋ ಪಿಲ್ಲೋನ ಈ ಕಡೆಯಿಂದ ಉಲ್ಟಾ ಮಾಡಿದ್ದಾರೆ. ಚೇರ್ ಕೂಡ ಅದೇ ರೀತಿ ಇದೆ. ನಮಗೀಗ ಟೇಬಲ್ಗೆ ಆನ್ಸರ್ ನೋಡ್ಬೇಕಂದ್ರೆ ಫಸ್ಟ್ ಯಾವುದಿರುತ್ತೆ? ಇಲ್ಲಿ T ಕೆಳಗಡೆ ಬರುತ್ತೆ, TABLE ಅಂದರೆ ಆನ್ಸರ್ ELBAT ಇರಬೇಕು. ELBAT ಮೀನ್ಸ್ ಆಪ್ಷನ್ B. ನೆಕ್ಸ್ಟ್ ಕ್ವಶನ್ 140. 3 words are given in a question which have something in common among themselves. Choose the one with quality common to the given 3 words. ಪೆನ್, ಪೆನ್ಸಿಲ್, ಎರೇಸರ್. ಪೆನ್, ಪೆನ್ಸಿಲ್, ಎರೇಸರ್ಗೆ ಮ್ಯಾಚ್ ಆಗುವಂಥದ್ದು 3 ಆಪ್ಷನ್ ಇದೆ. ಒಂದು ಆಪ್ಷನ್ ಮ್ಯಾಚ್ ಆಗಲ್ಲ, ಅದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಶಾಪ್, ಎಜುಕೇಷನ್, ಟೀಚಿಂಗ್, ಸ್ಟೇಷನರಿ. ಪೆನ್, ಪೆನ್ಸಿಲ್, ಎರೇಸರ್ 3 ಕೂಡ ಎಜುಕೇಷನ್, ಟೀಚಿಂಗ್, ಸ್ಟೇಷನರಿ ಇದಕ್ಕೆ ಮ್ಯಾಚ್ ಆಗುತ್ತೆ. ಶಾಪ್ಗೆ ಮ್ಯಾಚ್ ಆಗಲ್ಲ. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 141. ಇನ್ ಎ ಸರ್ಟೈನ್ ಕೋಡ್ ಟ್ರೀ, TREE is coded as 1100. Next frog, FROG is coded as 2159. Next, what will be the code for free? F means 2, R means 1, E means 0. 2100. Option A. Next question 142. ಇದು ಆಲ್ರೆಡಿ ಲಾಸ್ಟ್ ಒಂದು ಕ್ವಶನ್ ಗ್ರೇಸ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ಥರ ಕ್ವಶನ್ಸ್ ಇದು ಕೂಡ ಇನ್ಕಂಪ್ಲೀಟ್ ಇದೆ ಅಂತ ಅನಿಸುತ್ತೆ. ಇದಕ್ಕೂ ಕೂಡ ಗ್ರೇಸ್ ಸಿಗ್ಬೋದು. ಕ್ವಶನ್ ನಂಬರ್ 143. ಎಕ್ಸಸೈಸ್ ಈಸ್ ಟು ಜಿಮ್ ಆ್ಯಸ್ ಈಟಿಂಗ್ ಈಸ್ ಟು ಕೇಳಿದ್ದಾರೆ. ಅಂದರೆ ಎಕ್ಸಸೈಸ್ನ ಜಿಮ್ಮಲ್ಲಿ ಮಾಡ್ತೀವಿ, ಅದೇ ರೀತಿ ಈಟಿಂಗ್ನ ಫುಡ್, ರೆಸ್ಟೋರೆಂಟ್, ಸ್ಕೂಲ್, ಡಯಟಿಂಗ್ ಅಂತ ಕೊಟ್ಟಿದ್ದಾರೆ. ರೆಸ್ಟೋರೆಂಟ್ ಈಸ್ ದ ಆನ್ಸರ್. ಆಪ್ಷನ್ ಬಿ. ಕ್ವಶನ್ ನಂಬರ್ 144. ಓಷನ್ ಈಸ್ ರಿಲೇಟೆಡ್ ಟು ವಾಟರ್ ಇನ್ ದ ಸೇಮ್ ವೇ ಡಿಸರ್ಟ್ ಈಸ್ ರಿಲೇಟೆಡ್ ಟು ಕೇಳಿದ್ದಾರೆ. ಓಷನಲ್ಲಿ ವಾಟರ್ ಇರುತ್ತೆ, ಡಿಸರ್ಟಲ್ಲಿ ವಾಟರ್, ಪ್ಲ್ಯಾಂಟ್, ಸ್ಯಾಂಡ್, ವಿಂಡ್ ಅಂತ ಕೊಟ್ಟಿದ್ದಾನೆ. ಡಿಸರ್ಟಲ್ಲಿ ಏನಿರುತ್ತೆ? ಸ್ಯಾಂಡ್. ಆಪ್ಷನ್ ಸಿ. ಕ್ವಶನ್ ನಂಬರ್ 145. ಫೈಂಡ್ ದ ವರ್ಡ್ ವಿಚ್ ಕೆನಾಟ್ ಬಿ ಮೇಡ್ ಫ್ರಮ್ ದ ಲೆಟರ್ ಆಫ್ ದ ವರ್ಡ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಲೆಟರ್ಸ್ ವರ್ಡ್ ಕೊಟ್ಟಿದ್ದಾರೆ. ಆ ವರ್ಡಲ್ಲಿ ಯಾವುದನ್ನು ಮಾಡೋಕ್ಕಾಗಲ್ಲ ಅಂತ ಕೇಳಿದ್ದಾರೆ. ಡಿಸ್ಟ್ರಿಬ್ಯೂಷನ್. ಆಪ್ಷನ್ ಎ ಬಟನ್ ಅಂತ ಕೊಟ್ಟಿದ್ದಾರೆ, BUTTON ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬಿ ಡಸ್ಟ್, DUST ಡಸ್ಟ್ ಕೂಡ ಮಾಡ್ಬೋದು. ಆಪ್ಷನ್ ಸಿನಲ್ಲಿ ಟ್ರಿಬ್ಯೂಟ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಇ ಕಾಣಿಸ್ತಾ ಇದೆ ಲಾಸ್ಟಲ್ಲಿ. ಇಲ್ಲಿ ಡಿಸ್ಟ್ರಿಬ್ಯೂಷನಲ್ಲಿ ಇ ಇಲ್ಲ, ಹಂಗಾಗಿ ಟ್ರಿಬ್ಯೂಟ್ ಅನ್ನೋ ವರ್ಡನ್ನ ನಾವು ಫಾರ್ಮ್ ಮಾಡೋಕ್ಕಾಗಲ್ಲ. ಅಲ್ಲಿ ಕೇಳಿರೋದು ಕೆನಾಟ್ ಬಿ ಫಾರ್ಮ್ಡ್ ಅಂತ, ಮಾಡೋಕ್ಕಾಗದೇ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್
146. ಕ್ವಶನ್ ನಂಬರ್ 146 ರ್ಯಾಂಕಿಂಗ್ ಟೆಸ್ಟಿಂದ ಕೊಟ್ಟಿರುವಂಥದ್ದು. ದಿವೇಶ್, ಗೌತಮ್, ಆದಿತ್ಯ, ಓಂ, ಚಂದ್ರ, ಹರೀಶ್, ಅತುಲ್, ಜಾನ್ವಿ 8 ಫ್ರೆಂಡ್ಸ್ ಇದ್ದಾರೆ. ಹೂ ಹ್ಯಾವ್ ಡಿಫ್ರೆಂಟ್ ಹೈಟಲ್ಲಿ ಒಬ್ಬೊಬ್ರು ಇರ್ತಾರೆ. ದಿವೇಶ್ ಆಲ್ರೆಡಿ ಒಂದು ಕ್ವಶನ್ ಮಾಡಿದ್ದೀವಿ, ಇದೇ ಥರದ್ದು ಸೇಮ್ ಕ್ವಶನ್ಸ್ ಕೊಟ್ಟಿದ್ದಾರೆ. ದಿವೇಶ್ ಈಸ್ ಶಾರ್ಟರ್ ದೆನ್ ಆದಿತ್ಯ. ಫಸ್ಟ್ ದಿವೇಶ್ನ ತಗೊಳ್ಳೋಣ. ದಿವೇಶ್ ಈಸ್ ಶಾರ್ಟರ್ ದೆನ್ ಆದಿತ್ಯ ಬಟ್ ಟಾಲರ್ ದೆನ್ ಗೌತಮ್. ಜಾನ್ವಿ ಈಸ್ ಟಾಲರ್ ದೆನ್ ಹರೀಶ್. ಸಪ್ರೇಟಾಗಿ ಬರ್ಕೊಳ್ಳೋಣ. ಜಾನ್ವಿ ಈಸ್ ಟಾಲರ್ ದ್ಯಾನ್ ಹರೀಶ್ ಬಟ್ ಶಾರ್ಟರ್ ದ್ಯಾನ್ ಚಂದ್ರ. ಓಂ ಈಸ್ ಶಾರ್ಟರ್ ದ್ಯಾನ್ ದಿವೇಶ್. ಆಲ್ರೆಡಿ ದಿವೇಶ್ ಇಲ್ಲಿದ್ದಾರೆ. ಸೆಂಟೆನ್ಸು ಇಲ್ಲಿಗೆ ಸೇರಿಸ್ಬೇಕಾಗ್ಬೋದು, ನೋಡೋಣ. ಸೈಡಿಗೆ ಬರ್ಕೊಳ್ಳೋಣ. ಓಂ ಈಸ್ ಶಾರ್ಟರ್ ದ್ಯಾನ್ ದಿವೇಶ್. ಓಂ ತಗೊಂಡ್ರೆ ಓಂ ಮೇಲ್ಗಡೆ ದಿವೇಶ್ ಇರ್ತಾರೆ ಬಟ್ ಟಾಲರ್ ದ್ಯಾನ್ ಅತುಲ್. ನೆಕ್ಸ್ಟ್ ಚಂದ್ರ ಈಸ್ ಶಾರ್ಟರ್ ದ್ಯಾನ್ ಗೌತಮ್. ಇಲ್ಲಿ ಗೌತಮ್ ಇದ್ದಾರೆ, ಇಲ್ಲಿ ಚಂದ್ರ ಇರೋದ್ರಿಂದ ಚಂದ್ರ ಶಾರ್ಟರ್ ಅಂತ ಹೇಳ್ತಾ ಇದ್ದಾರೆ ಗೌತಮ್ಗೆ, ಹಾಗಾಗಿ ಚಂದ್ರನ ಇಲ್ಲಿ ಕೆಳಗಡೆ ತಗೋಬೇಕಾಗುತ್ತೆ. ನೆಕ್ಸ್ಟು ಗೌತಮ್ ಈಸ್ ನಾಟ್ ಟಾಲ್ ಆ್ಯಸ್ ಅತುಲ್ ಅಂತ ಕೇಳಿದ್ದಾರೆ, ಅಂದರೆ ಗೌತಮ್ಗಿಂತ ಅತುಲ್ ಟಾಲ್ ಆಗಿರ್ತಾರೆ. ಹಂಗಾಗಿ ದಿವೇಶ್ ಕೆಳಗಡೆಗೆ ಇವ್ರನ್ನ ಬರ್ಕೊಳ್ಳೋಣ. ಫೈನಲ್ ಇದು ಯಾವ ರೀತಿ ಆಗುತ್ತೆ ಅಂದರೆ ಆದಿತ್ಯ, ದಿವೇಶ್ ಕೆಳಗಡೆ ಓಂ, ನೆಕ್ಸ್ಟ್ ಅತುಲ್ ಬರ್ತಾರೆ, ಅದ್ರ ಕೆಳಗಡೆ ಗೌತಮ್. ನೆಕ್ಸ್ಟ್ ಗೌತಮ್ಗಿಂತ ಚಂದ್ರ ಟಾಲ್ ಆಗಿಲ್ಲ ಅಂತ ಅಂದಾಗ ಚಂದ್ರ ಇವ್ರ ಕೆಳಗಡೆ ಬರ್ತಾರೆ. ಚಂದ್ರ, ಜಾನ್ವಿ ಆ್ಯಂಡ್ ಹರೀಶ್. ಫೈನಲಿ ಕ್ವಶನ್ ಏನು ಕೇಳಿದ್ದಾರೆ, ಹೂ ಈಸ್ ಸೆಕೆಂಡ್ ಟಾಲೆಸ್ಟ್ ಅಮಾಂಗ್ ದೆಮ್. ಇದರಲ್ಲಿ ಫಸ್ಟ್ ಟಾಲೆಸ್ಟ್ ಆದಿತ್ಯ ಇದ್ದಾರೆ, ಸೆಕೆಂಡ್ ಟಾಲೆಸ್ಟ್ ಅಂದರೆ ಯಾರು? ದಿವೇಶ್. ಆಪ್ಷನ್ ಎ is the right answer. Next question number 147. Find the odd one out. Rectangle, triangle, angle, pentagon ಕೇಳಿದ್ದಾರೆ. ತುಂಬ ಸಿಂಪಲ್ ಆಗಿದೆ. ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಪೆಂಟಗನ್ ಇದೆಲ್ಲ ಶೇಪ್ಸು. ಇದಕ್ಕೆ ಹೊರತಾಗಿರೋದು ಆ್ಯಂಗಲ್. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 148. ಅಕ್ಷಿತ್ ವಾಂಟ್ಸ್ ಟು ಗೋ ಟು ದ ಸ್ಕೂಲ್. He starts from his home which is in east. Okay, directions chapter, and come to crossing the road to the left ends in the theater and straight ahead in the hospital. In which direction is the school? ತುಂಬ ಸಿಂಪಲ್ ಆಗಿದೆ. ಅಕ್ಷಿತ್ ವಾಂಟ್ಸ್ ಟು ಗೋ ಟು ದ ಸ್ಕೂಲ್. ಅಕ್ಷಿತ್ ಸ್ಕೂಲ್ಗೆ ಹೋಗಬೇಕು. ಈ ಸ್ಟಾರ್ಟ್ಸ್ ಫ್ರಮ್ ಹಿಸ್ ಹೋಮ್, ಮನೆಯಿಂದ ಓಡ್ತಿದ್ದಾರೆ. ವಿಚ್ ಈಸ್ ಇನ್ ಈಸ್ಟ್. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಇಲ್ಲಿ ಹೌಸ್ ಇದೆ ಅತುಲ್ದು, ಮನೆಯಿಂದ ಹೊರಟಿದ್ದಾರೆ. ಆ್ಯಂಡ್ ಕಮ್ ಟು ಕ್ರಾಸಿಂಗ್, ಇಲ್ಲೊಂದು ಕ್ರಾಸಿಂಗ್ ಸಿಗುತ್ತೆ. ದ ರೋಡ್ ಟು ದ ಲೆಫ್ಟ್ ಎಂಡ್. ಈಗ ಇವರು ಲೆಫ್ಟಿಗೆ ಬಂದರೆ ಅದು ಥಿಯೇಟರ್ಗೆ ಹೋಗುತ್ತಂತೆ. ಆ್ಯಂಡ್ ಸ್ಟ್ರೈಟ್ ಹೋದರೆ ಸ್ಟ್ರೈಟ್ ಅಹೆಡ್ ಈಸ್ ದ ಹಾಸ್ಪಿಟಲ್. ಸ್ಟ್ರೈಟ್ ಹೋದರೆ ಹಾಸ್ಪಿಟಲ್ಗೆ ಹೋಗುತ್ತಂತೆ. ಇನ್ ವಿಚ್ ಡೈರೆಕ್ಷನ್ ಈಸ್ ದ ಸ್ಕೂಲ್ ಅಂತ ಕೇಳಿದ್ದಾರೆ. ಆಲ್ರೆಡಿ 3 ಡೈರೆಕ್ಷನ್ ಕಂಪ್ಲೀಟ್ ಆಗಿದೆ. ಇನ್ನು ಉಳ್ಕೊಂಡಿರೋ ಒಂದು ಡೈರೆಕ್ಷನ್ನು. ಸ್ಕೂಲ್ ಯಾವ ಡೈರೆಕ್ಷನ್ಗೆ ಇರುತ್ತೆ ಅಂದರೆ ನಾರ್ತ್. ಆಪ್ಷನ್ ಸಿ. Question number 149. If plus means divided by, into means minus, divided by means into, and minus means plus ಹೇಳಿದರೆ, then ಫಸ್ಟ್ ನಂಬರ್ಗಳನ್ನ ಬರ್ಕೊಳ್ಳೋಣ. 15, 3, 4, 2, 3 is equal to question mark. 15 plus 3 ಕೊಟ್ಟಿದ್ದಾರೆ. ಪ್ಲಸ್ ಮೀನ್ಸ್ ಡಿವೈಡೆಡ್ ಬೈ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 3 into 4 ಇದೆ. ಇಂಟು ಮೀನ್ಸ್ ಮೈನಸ್. 4 divided by 2 ಇದೆ. ಡಿವೈಡೆಡ್ ಬೈ ಮೀನ್ಸ್ ಇಂಟು. ನೆಕ್ಸ್ಟ್ 2 ಮೀನ್ಸ್ 2 ಮೈನಸ್ 3 ಇದೆ. ಮೈನಸ್ ಮೀನ್ಸ್ ಪ್ಲಸ್. ಇವಾಗ ಬಾಡ್ ಮಾಸ್ ರೂಲ್ ಪ್ರಕಾರ ಹೋಗೋಣ. ಫಸ್ಟ್ ಡಿವೈಡೆಡ್ ಬೈ ಮಾಡಬೇಕು. 3 5 15, 5 ಆಯಿತು. ನೆಕ್ಸ್ಟ್ 4 2 8 ಪ್ಲಸ್ 3 ಆಯಿತು. 5 ಪ್ಲಸ್ 3 8. 8 ಮೈನಸ್ 8 ಈಸ್ 0. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 150. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಲೀಪ್ ಇಯರ್. ನಾಟ್ ಎ ಲೀಪ್ ಇಯರ್ ಅಂತ ಕೇಳಿದರೆ, ಲೀಪ್ ಇಯರ್ ಅಂತಂದರೆ ಎವ್ರಿ 4 ಇಯರ್ಸ್ಗೆ ಒಂದು ಟೈಮ್ ಬರುತ್ತೆ. ಅಧಿಕ ವರ್ಷ ಅಂತ ಹೇಳ್ತಾರೆ. 4 ವರ್ಷಕ್ಕೊಂದು ಸಲ ಬರೋದು. ಇಲ್ಲಿ ಕೊಟ್ಟಿರುವಂಥ ಇಯರ್ಸು 4ಇಂದ ಡಿವೈಡ್ ಆದರೆ ಅದು ಲೀಪ್ ಇಯರ್ ಅಂತ. ಯಾವುದು 4ಇಂದ ಡಿವೈಡ್ ಆಗಲ್ಲ ಅದು ನಾಟ್ ಎ ಲೀಪ್ ಇಯರ್ ಅಂತ. 2024, 2000 ಆ್ಯಂಡ್ 1996 ಇದೆಲ್ಲ 4ಇಂದ ಡಿವೈಡ್ ಆಗುತ್ತೆ. 2026 ಇದು 4ಇಂದ ಡಿವೈಡ್ ಆಗಲ್ಲ. ಹಂಗಾಗಿ 2026 ಈಸ್ ಎ
ನಾಟ್ ಎ ಲೀಪ್ ಇಯರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇವಾಗ ಎಲ್ಲ ಕ್ವಶನ್ಸು ಸಾಲ್ವ್ ಆಗಿದೆ. ನನಗೆ ಅನಿಸ್ತಿರೋದೇನೆಂದರೆ ಈ ಪೇಪರಲ್ಲಿ ರೀಸ್ನಿಂಗ್ ಅಂದರೆ ಇಂಟೆಲಿಜೆನ್ಸ್ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಒಳ್ಳೆ ಸ್ಕೋರಿಂಗ್ ಸಬ್ಜೆಕ್ಟ್ ಇದು, ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 50 ಕ್ವಶನ್ಸಲ್ಲಿ ಅಬೌವ್ 45 ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ವಿಡಿಯೋ ನಾವು ಸೈನಿಕ್ ಅಕಾಡೆಮಿ ಮೈಸೂರು ವತಿಯಿಂದ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನ ಪ್ರೊವೈಡ್ ಮಾಡಿದ್ದೀವಿ. ಎಕ್ಸಾಮ್ಸ್ ಓರಿಯೆಂಟೆಡ್ ಆಗಿ ಕ್ವಾಲಿಫಿಕೇಷನ್ ಏನಿರಬೇಕು, ಏಜ್ ರಿಲ್ಯಾಕ್ಸೇಷನ್ ಏನಿರಬೇಕು, ಎಕ್ಸಾಮ್ ಬಗ್ಗೆ ಡೀಟೇಲ್ಸ್ ಯಾವ ರೀತಿ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀವಿ. ನಮ್ಮ ಅಕಾಡೆಮಿ ವತಿಯಿಂದ SSC ಹಾಗೂ ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಿಸಿದಂತೆ ಎಲ್ಲ ಎಕ್ಸಾಮ್ಸ್ಗೂ ಕೋಚಿಂಗ್ನ ಕೊಡ್ತಾಯಿದ್ದೀವಿ. ನೀವು ಹೆಚ್ಚಿನ ಮಾಹಿತಿ ಏನಾದರೂ ತಿಳ್ಕೊಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೆಚ್ಚಿನ ವೀಡಿಯೋಸು ನಿಮಗೆ ಫಸ್ಟು ನಿಮಗೆ ಸ್ಕ್ರಾಲ್ ಆಗಿ ಸಿಗುತ್ತೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಜೈ ಹಿಂದ್.